ಎಂಥ ಬ್ಯಾಡ್ ಟೈಮ್ ಮೇಡಮ್ ನಿಮ್ಗೆ. ಒಂದ್ರ ಮೇಲೊಂದು ಭಾರಿ ತೊಂದರೆಗಳೇ ಬರ್ತಾ ಇವೆ. ಯಜಮಾನ್ರಂತ ನಿಷ್ಠಾವಂತ ವ್ಯಕ್ತಿಗಳಿಗೆ ಇಂಥ ತೊಂದರೆ ಬರುತ್ತೆ ಅಂದ್ರೆ ಆ ದೇವರಿಗೆ ನಿಜವಾಗ್ಲೂ ಕರುಣೆ ಇಲ್ಲ. ಏನ್ ಮಾಡಕ್ಕಾಗುತ್ತೆ, ಬಂದಿದ್ನೆಲ್ಲ ಅನ್ಭವಿಸ್ಲೇಬೇಕಲ್ಲ. ನೀವೇನು ವರಿ ಮಾಡ್ಕೋಬೇಡಿ ಮೇಡಮ್. ಒಳ್ಳೆ ಲಾಯರ್ನಿಟ್ಟು ಕೇಸ್ ವಾದಿಸೋಣ. ಯಜಮಾನ್ರನ್ನ ಬಿಡ್ಸ್ಕೊಂಡು ಬರೋದು ನನ್ನ ಜವಾಬ್ದಾರಿ. ನಾನು ಬರ್ತೀನಿ. ಮಾಲಾ. ಓ, ಏನ್ ಇನ್ಸ್ಪೆಕ್ಟರ್ ಸಾಹೇಬ್ರೆ, ಏನ್ ಇವತ್ತು ಡ್ಯೂಟಿ ಇಷ್ಟು ಬೇಗ ಮುಗ್ದೋಯ್ತಾ? ಅಥವಾ ಮನೇಲಿ ಇನ್ನೂ ಯಾರನ್ನಾರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋಣ ಅಂತ ಬಂದ್ರು? ಇನ್ನು ಉಳಿದಿರೋರು ನಿಮ್ ಹೆಂಡತಿ, ನಾನು ಇಬ್ರೆ. ಅವ್ರನ್ನಂತೂ ನೀವು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಕ್ ಆಗಲ್ಲ. ಇನ್ನು ನನ್ನನ್ನು ಅರೆಸ್ಟ್ ಮಾಡೋ ಹಾಗಿದ್ರೆ ಹೇಳಿ, ನಾ ತಯಾರಾಗಿದ್ದೀನಿ. ಪ್ಲೀಸ್ ಮಾಲಾ, ಯಾಕೆ ಹೀಗೆ ಮಾತಾಡ್ತೀಯಾ? ನನ್ನ ಡ್ಯೂಟಿ ನಾನು ಮಾಡಿದೆ ಅಷ್ಟೇ. ಬಾವನ್ ಮೇಲೆ ಡ್ರಗ್ ಟ್ರಾಫಿಕಿಂಗ್ ಕೇಸ್ ಹಾಕಿದ್ದಾರೆ. ಅವ್ರು ಖಂಡಿತ ಈ ಕೆಲಸ ಮಾಡಿಲ್ಲ ಅಂತ ವಾದ ಮಾಡಿದ್ದಕ್ಕೆ ನಾನು 1 ತಿಂಗಳು ಕಂಪಲ್ಸರಿ ರಜದ ಮೇಲೆ ಕಳಿಸಿದ್ದಾರೆ. ಎಲ್ಲ ಕಟ್ಕತೆ. ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ನಡೆಸಿದ್ರೆ ನಾನೆಲ್ಲಿ ಬೇಜಾರ್ ಮಾಡ್ಕೋತೀನೋ ಅಂತ ನೀನೇ 1 ತಿಂಗಳು ಬೇಕು ಅಂತ ರಜಾ ಹಾಕಿದೀಯಾ? ಅತ್ತಿಗೆ, ನಮ್ಮ ಯಜಮಾನ್ರು ನ್ಯಾಯದ ಪರವಾಗಿರ್ತಾರೆ ಹೊರತು ಕಷ್ಟವಾದ ಕೆಲಸನ ಎದುರಿಸೋಕೆ ಹೆದ್ರು ಅಂತ ಹೇಳಿ ಅಲ್ಲ. ನನ್ನ ಅಣ್ಣನ ವಿಚಾರ ನನಗೆ ಚೆನ್ನಾಗಿ ಗೊತ್ತು. ಅದನ್ನ ನೆನ್ನೆ ಮೊನ್ನೆ ಬಂದು ನೀನ್ ನನಗೆ ಹೇಳ್ಕೊಡ್ಬೇಕಾಗಿಲ್ಲ. ನನ್ನ ಯಜಮಾನ ಜೊತೆ ನಾನು ಇದ್ದಿದ್ದು 2 ದಿನ ಇರ್ಬೋದು, ಆದ್ರೆ ಅವ್ರು ಹೇಗ್ ನಡ್ಕೊಳ್ತಾರೆ, ಏನ್ ಯೋಚನೆ ಮಾಡ್ತಾರೆ ಅನ್ನೋದು ನಿಮ್ಗಿಂತ ನನಗೆ ಚೆನ್ನಾಗಿ ಗೊತ್ತು. ಹೌದೌದು, 25 ವರ್ಷದಲ್ಲಿ ನನಗೆ ಗೊತ್ತಾಗದೆ ಇದ್ದಿದ್ದು 2 ದಿನದಲ್ಲಿ ಇವಳು ಗೊತ್ತಾಗೋಯ್ತು. ಎಲ್ಲೋ ತಲೆ ಕೆಟ್ಟಿದೆ ನಿಂಗೆ. ತಲೆ ಕೆಟ್ಟಿರೋದು ನನಗಲ್ಲ, ನಿಮ್ಗೆ. ಖಾಲಿ ಜಾಗದಲ್ಲಿ ನಿಂತ್ಕೊಂಡು ಗಾಳಿ ಜೊತೆ ಮಾತಾಡ್ತಿರಲ್ಲ. ನಾನೇನ್ ಗಾಳಿ ಜೊತೆ ಮಾತಾಡ್ತಿರ್ಲಿಲ್ಲ, ನನ್ ಮಗಳು ಶ್ವೇತಾ ಜೊತೆ ಮಾತಾಡ್ತಿದ್ದೆ. ಈ ಬಳೆ ಹಿಡ್ಕೊಂಡು ನೋಡಿದ್ರೆ ಶ್ವೇತಾ ಕಾಣಿಸ್ತಾಳೆ ಗೊತ್ತಾ? ಹೌದು, ಈ ಸರ ಇಟ್ಕೊಂಡು ನೋಡಿದ್ರೆ ದೇವರೇ ಕಾಣಿಸ್ತಾರೆ ಗೊತ್ತಾ? ಸುಮ್ನೆ ವಿಷಯ ಗೊತ್ತಿಲ್ಲದೆ ಮಾತಾಡ್ಬೇಡ. ನಾನ್ ನೋಡಿ ಅನುಭವಿಸಿದ್ದನ್ನೇ ಹೇಳ್ತಾ ಇದ್ದೀನಿ. ಏನೋ ಈ ಬಳೆ ಅಲ್ಲ. ಏನ್ ಮಾಲಾ, ಶ್ವೇತಾ ಹೇಗೆ ಬಳೆಯಲ್ಲಿ ಕಾಣಿಸೋಕ್ ಸಾಧ್ಯ? ಅವಳ ಆತ್ಮ ನಮ್ಮನ್ನೇ ಸುತ್ಕೊಂಡಿದೆ ಕಣೋ. ಮಾಲಾ, 20ನೇ ಶತಮಾನದಲ್ಲ ಆತ್ಮ ದೇಹ ನಂಬಿದ್ಯಲ್ಲ. ಚಂದ್ರ ದೇವ್ರು ನಂಬೋ ಒಂದ್ ಕಾಲ ಆಯ್ತು. ಆದ್ರೆ ಈಗ ಚಂದ್ರನ ಮೇಲೆ ಮನುಷ್ಯ ನಡೆದಾಡ್ತಾನೆ. ಲೋ, ಸುಮ್ನೆ ವಾದ ಮಾಡ್ಬೇಡ ಕಣೋ. ಆ ಬಳೆ ಹಿಡ್ಕೊಂಡು ನೋಡಿದ್ರೆ ನಾ ಹೇಳ್ತಾ ಇರೋದು ನಿಜಾನೋ ಸುಳ್ಳೋ ನಿಂಗೆ ಗೊತ್ತಾಗುತ್ತೆ. ಹೌದಾ? ಎಲ್ಲಿ ನೋಡ ಬಿಡೋಣ. ಎಲ್ ಮಾಲಾ, ಏನು ಕಾಣ್ತಿಲ್ಲ? ಅವಳು ಕಾಣಿಸ್ಕೋಬೇಕು ಅಂದ್ರೆ ಮನ್ಸಿನಲ್ಲಿ ನಂಬಿಕೆ ಇರ್ಬೇಕು ಕಣೋ. ನಂಬಿಕೆ ಅಂತ ನಂಬಿಕೆ? ಇಂಥ ಮೂಢನಂಬಿಕೆಗಳಿಂದ ನಮ್ ಜನ ಹಾಳಾಗ್ತಿರೋದು. ಯಾವ್ದು ಮೂಢನಂಬಿಕೆ? ನನ್ ಮಗಳನ್ನ ನಾನ್ ನೋಡಿದ್ದು ಸುಳ್ಳು ಅಂತೀಯಾ? ಹೌದು, ಅದ್ ಸುಳ್ಳು ಅಲ್ದೇ ಇದ್ರು ನಿನ್ನ ಮನಸ್ಸಿನ ಭ್ರಮೆ. ನಾನ್ ನಿಜವಾಗ್ಲೂ ಅವಳ ಜೊತೆ ಮಾತಾಡಿದ್ದೀನೋ ನೋಡ್ಬೇಕಾದ್ರೆ? ಮಾಲಾ, ನೀನ್ ಹೀಗೆ ಮಾತಾಡ್ತಿದ್ರೆ ನಿನ್ಗೆ ಹುಚ್ಚಿಡಿ ಅಂತ ಖಂಡಿತ. ಆ ಬಾಳೆ ನನ್ನ ಹತ್ರ ಕೊಡು. ಕೊಡಲ್ಲ. ನನ್ ಶ್ವೇತಾ ನೋಡೋದಕ್ಕೆ ನಂಗಿದ್ ಬೇಕು. ನಾನು ಇದನ್ನ ಕೊಡಲ್ಲ. ಮಾಲಾ, ನೀನ್ ಅದನ್ನ ನೋಡ್ತಾ ಇದ್ದಷ್ಟು ನಿನ್ ಭ್ರಮೆ ಜಾಸ್ತಿ ಆಗುತ್ತೆ. ಕೊಡಿಲಿ. ಕೊಡಲ್ಲ. ಕೊಡು ಮಾಲಾ. ಕೊಡಲ್ಲ. ಮಾಲಾ, ಕೊಡ್ತೀಯಲ್ವ? ಕೊಡಲ್ಲ. ಕೊಡಲ್ಲ. ಬಿಡು ಮಾಲಾ. ಕೈ ಬಿಡು. ಕೊಡಲ್ಲ. ಬಿಡು. ಕೈ ಬಿಡು. ಬಳೆ ಕೊಡಲ್ಲ. ಮಾತ್ ಕೇಳು. ಕೊಡಲ್ಲ. ಬಿಡು ಮಾಲಾ. ಬಳೆ ಕೊಡಲ್ಲ. ಬಿಡು ಮಾಲಾ. ಇದು ನಿನ್ನ ಕಣ್ಣೆದ್ರಿಗೆ ಇಲ್ದೇ ಹೋದ್ರೆ ನೀನ್ ಸರೋಗೋದು. ಮುಲ್ಲಿ, ಎಂತ ಕೆಲಸ ಮಾಡ್ಬಿಟ್ಯೋ ಕಟ್ಕ. ಅಪ್ಪನಿಂದ ಮಗುನ ದೂರ ಮಾಡ್ಬಿಟ್ಯಲ್ಲೋ ಚಂಡಾಲ. ನನ್ ಗಂಡನ ಅರೆಸ್ಟ್ ಮಾಡಿದ್ದು ಸಾಲ್ದೆ ನನ್ ಮಗುನ ನಾನ್ ನೋಡೋದಕ್ಕೆ ಅಂತ ಇಟ್ಕೊಂಡಿದ್ದು ಒಂದೇ ಒಂದು ಬಳೆನು ಕಿತ್ಕೊಂಡ್ ಬಿಸಾಕ್ಬಿಟ್ಯಲ್ಲ. ಯಾಕ ಬಳೆ ಏನ್ ಮಾಡಿತ್ತು ನಿಂಗೆ? ಯಾಕೆ ಸುಮ್ನೆ ಗೋಳಾಯ್ಕೋತೀಯ ನೀನು? ಅಣ್ಣ ಅಣ್ಣ ಅಂತ ನಿನ್ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಕ್ಕೆ ಚೆನ್ನಾಗ್ ಮಾಡ್ದೆ ಕಣೋ, ಚೆನ್ನಾಗ್ ಮಾಡ್ದೆ. ಇಷ್ಟೇ ಏನೋ ನಿನ್ ತಂಗಿ ಮೇಲೆ ನೀನ್ ಇಟ್ಟಿರೋ ವಿಶ್ವಾಸ? ಮಾಲಾ, ನನ್ ಮಾತು ಕೇಳು. ನೋ, ನೀನ್ ನನ್ಗೇನ್ ಹೇಳ್ಬೇಕಾಗೂ ಇಲ್ಲ, ನಾನು ಅದನ್ನ ಕೇಳ್ಬೇಕಾಗೂ ಇಲ್ಲ. ಶ್ವೇತಾ, ಎಲ್ಲಿದೀಯ ಶ್ವೇತಾ ಮರಿ? ನೀನ್ ನನ್ ಪಕ್ಕದಲ್ಲೇ ಇದ್ರು ಕಾಣ್ದಿರೋ ಹಾಗಾಗ್ಬಿಟ್ಯಲ್ಲಮ್ಮ. ನಿನ್ನ ನೋಡೋದಕ್ಕೆ ಅಂತ ಇಟ್ಕೊಂಡಿದ್ದು ಒಂದೇ ಒಂದ್ ಬಳೆನೂ ಕಳ್ಕೊಂಡ್ಬಿಟ್ನಲ್ಲಮ್ಮ ನಾನು. ನನಗೇನ್ ಮಾಡ್ಲಿ ಶ್ವೇತಾ? ಶ್ವೇತಾ, ತೊಂದರೆ ಕೊಡ್ಬೇಕು? ಅಲ್ಬೇಡ ಮಮ್ಮಿ, ನಾ ಹೋಗಿ ಆ ಬಳೆ ಹುಡುಕ್ತಿರ್ತೀನಿ. ಇದು ನಮ್ ಸಾವಿತ್ರಿ ತೋರಿಸಿದ ಬಳೆ ಅಲ್ವಾ? ತಾನಾಗಿ ನನ್ನ ಹತ್ರ ಹುಡ್ಕೊಂಡು ಬಂದಿದೆ ಅಂದಮೇಲೆ ಇದ್ರಲ್ಲಿ ಏನೋ ಮಹಿಮೆ ಇದೆ. ಇದನ್ನು ಉಪಯೋಗಿಸಿ ಆ ಸಾರಾ ಅಂಗಡಿ ಪೈಲ್ವಾನ್ಗೆ ಆಯ್ತಾ? ಸಂತೋಷ ಆಯ್ತಾ? ಇಬ್ರಿಗೂ ಹಾಲು ಕುಡ್ದ್ರೆ ಸಮಾಧಾನ ಆಯ್ತಾ? ಶ್ವೇತಾ, ಶ್ವೇತಾ, ಈ ತಲೆ ಕೆಟ್ಟೋ ಜೊತೆ ಮಾತಾಡಿ ಯಾಕೆ ಬಯಸ್ಕೊಳ್ತೀರಾ? ನಮ್ಗಿನ್ ಗ್ರಾಚಾರನ? ನಾವಿರೋ ಜಾಗದಲ್ಲಿದ್ರೇನೆ ನಮ್ಗೆ ಮರ್ಯಾದೆ. ಬನ್ನಿ ಹೋಗೋಣ. ಹೋಗಿ. ನನ್ ಶ್ವೇತಾನೇ ಹೊರಟೋದ್ಮೇಲೆ ನೀವ್ ಯಾವ ಲೆಕ್ಕ? ಹೋಗಿ ಶ್ವೇತಾ, ಶ್ವೇತಾ.
ಒಂದ್ ಪಂದ್ಯ ಮಾಡೋಣ. ಈ ಬಳೆ ನಾನು ಕೈಗೆ ತೊಟ್ಕೋತೀನಿ, ನಿನ್ ಕೈ ಬಗ್ಗಿಸ್ಬಿಡ್ತೀನಿ. ನೀ ಏನಾರ ಸೋತ್ಬಿಟ್ಟೆ ನಾನು ಕುಡಿಯೋ ಅಷ್ಟು ಸಾರಾಗಿ ಕುಡಿಸ್ಬೇಕು. ಈ ರುದ್ರಣ್ಣನ ಕೈ ಬಗ್ಗಿಸ್ತೀಯಾ? ನೋಡೇ ಬಿಡ ನಡಿ. ಹೌದಾ? ನೋಡ್ದ ಐ ಏನಯ್ಯ ಮುಖ ನೋಡ್ತೀವಿ ಸಾರಾಯಿ ಕೂಡ. ಸಾರಾಯಿ ಕೂಡ ಉಪಯೋಗಿಸ್ತೀರಾ? ಇರಿ ಮಾಡ್ತೀನಿ. ಇವನ್ ಕುಡಿಯೋದ್ ನೋಡಿದ್ರೆ ನಮ್ಮ ಅಂಗಡಿನ ಖಾಲಿ ಮಾಡ್ಬಿಡ್ತಾನ ಗುರು. ಆ ಬಳೆ ಒಳಗೇನೋ ಶಕ್ತಿ ಇರ್ಬೇಕು ಕಣೋ, ಕಿತ್ತೆಸಿ ಅದನ್ನ. ಬಳೆ ಮೊದ್ಲು ಆದ್ಗೆಸ್ಯೋ. ಕತೆ ಮುಗೀತು, ಒದ್ದು ಹೊರಗಾಕಲಿ. ಹೇಳ ಮೇಲೆ ಹೇಳ ಹಿಡಿಯ. ಬಳೆ ಸಿಕ್ತಾ ಸಾವಿತ್ರಿ? ಇಲ್ಲ ಮೊರೆ, ಎಲ್ಲಾ ಕಡೆ ಒಂದ್ ಇಂಚು ಬಿಡದೆ ಹುಡುಕ್ದೆ, ಎಲ್ಲೂ ಪತ್ತೆ ಇಲ್ಲ. ಬಳೆ ಹೋಗ್ಲಿ ಬಿಡಿ, ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ಬೆಳಿಗ್ಗೆ ಬೆಳಕಿನಲ್ಲಿ ಇನ್ನೊಂದ್ಸಲ ಹುಡುಕಿದ್ರೆ ಆಯ್ತು. ಬನ್ನಿ ಬನ್ನಿ. ಆಗ್ಲೇ ಇದನ್ನ ಬಿಸಾಕದ್ನಲ್ಲ, ಮತ್ತೆ ಎಲ್ಲಿಂದ ಬಂತು? ಅಂಕಲ್ ಮತ್ತೆ ಅದನ್ನ ಬಿಸಾಕ್ಬೇಡಿ ಪ್ಲೀಸ್. ಮಮ್ಮಿ ಕೊಟ್ಬಿಡಿ ಅಂಕಲ್. ಇದು ಮಾಲಾ ಕಣ್ಣಿಗೆ ಬಿದ್ರೆ ಮತ್ತೆ ಹುಚ್ಚುಚ್ಚಾಗ ಆಡ್ತಾರೆ. ಇದು ನನ್ನ ಹತ್ರನೇ ಇರ್ಲಿ. ಅಂಕಲ್ ಅಂಕಲ್ ಬೇಡ ಸಾವಿತ್ರಿ, ಅವನಿಗೆ ಬಾಗಿಲು ತೆಗಿಬೇಡ. ನನ್ ಗಂಡನ ಅರೆಸ್ಟ್ ಮಾಡಿದ್ದು ಸಾಲದೆ ನನ್ನ ಮಗುನ್ ನೋಡೋದಕ್ಕೆ ಅಂತ ಇಟ್ಕೊಂಡಿದ್ದು ಬಳೆನು ಕಿತ್ಕೊಂಡು ಬಿಸಾಕ್ಬಿಟ್ನಲ್ಲ, ಅವನು ಖಂಡಿತ ಬಾಗಿಲು ತೆಗಿಬೇಡ. ಮಾಲಾ ಬಾಗಿಲು ತೆಗಿ. ಮಾಲಾ ಮಾಲಾ ಹಠ ಮಾಡಬೇಡ ಮಾಲಾ. ಹಠದಲ್ಲಿ ನಾನು ನಿಮ್ಮ ಅಣ್ಣ. ಸರಿ, ನೀನು ಬಾಗಿಲು ತೆಗಿಯೋವರೆಗೂ ನಾನು ಬಾಗಿಲ ಹತ್ರ ಇಲ್ಲೇ ಕೂತಿರ್ತೀನಿ. ಮಾಲಾ ಅಂತೂ ಬೆಳಗಾದ್ಮೇಲೆ ಆದ್ರೂ ಬಾಗಿಲು ತೆಗೆದಿಯಲ್ಲ. ಮಾಲಾ ಅಲ್ಲೇ ಅಮ್ಮವ್ರು ಬೆಳಗ್ಗೆನೆ ಎದ್ದು ಎಲ್ಲೋದ್ರು ಅಂತ ಗೊತ್ತಿಲ್ಲ. ಎಲ್ಲೋದ್ಲು? ಹುಚ್ಚ ಕೋಪದಲ್ಲಿ ಏನಾದ್ರು ಅನಾಹುತ ಮಾಡ್ಕೊಂಡ್ಬಿಡ್ತಾಳೇನೋ. ನಾನು ನೋಡ್ಕೊಂಡ್ ಬರ್ತೀನಿ. ತಲೆಯಲ್ಲೇ ಕೆಟ್ಟಿದ್ದೇನೋ? ತಮಾಷೆ ಮಾಡ್ತಾ ಇದೀಯಾ? ಅರೆ ಹೇಳ್ತಾ ಇದ್ರೆ ನಗ್ತಾ ಇದೆಯಲ್ಲ. ಒತ್ತು ಒಳಗಾಕ್ಬಿಡ್ತೀನಿ. ನಿಲ್ಸೋ. ಯಾವನು ಇಲ್ದ? ಯಾವನು ಕೂಬೆ? ಯಾವನು?
For more updates, like, comment, subscribe to our channel.